ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು ಗಣಿತ ಪ್ರಕಾಶ 7ನೇ ತರಗತಿ ಪಠ್ಯಪುಸ್ತಕ ಕನ್ನಡ ಮಾಧ್ಯಮ ಭಾಗ 1ರಲ್ಲಿ ಅಧ್ಯಾಯ 1ರಲ್ಲಿ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಈ ಅಧ್ಯಾಯದಲ್ಲಿ ಪುಟ ಸಂಖ್ಯೆ 1, ಪುಟ ಸಂಖ್ಯೆ 2 ಮತ್ತು ಪುಟ ಸಂಖ್ಯೆ 4ರ ಕುರಿತು ಹಿಂದಿನ ವಿಡಿಯೋಗಳಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ಪುಟ ಸಂಖ್ಯೆ 4ರ ಕುರಿತು ಚರ್ಚೆಯನ್ನು ಮಾಡೋಣ. ಇದು 1,00,000 ಅಷ್ಟು ದೊಡ್ಡ ಸಂಖ್ಯೆ. ಈಶ್ವರಪ್ಪ, ರೋಕ್ಷಿ ಮತ್ತು ಇಷ್ಟು ಅವರನ್ನು ಕೇಳಿದರು. ಏನಂತ ಕೇಳಿದರು ಅಂತಂದ್ರೆ 1,00,000 ಎಂಬುದು ಅಷ್ಟು ದೊಡ್ಡ ಸಂಖ್ಯೆ ಅದನಂತ ಈಶ್ವರಪ್ಪಗ ರೋಕ್ಷಿ ಮತ್ತು ಇಷ್ಟು ಕೇಳಿದರು. 1,00,000 ದೊಡ್ಡದೇ ಅಥವಾ ಚಿಕ್ಕದೇ ಎಂಬುದನ್ನು ಅವರ ಇಬ್ಬರ ಅನಿಸಿಕೆಯನ್ನು ಇಲ್ಲಿ ನೀಡಿದ್ದಾರೆ. ಮೊದಲು ರೋಕ್ಷಿ 1,00,000ವನ್ನು ದೊಡ್ಡ ಸಂಖ್ಯೆ ಎಂದು ಭಾವಿಸಿದಳು. ರೋಕ್ಷಿ ಎಂಬರು ಈಕೆ ಏನು ಮಾಡ್ತಾಳೆ ಅಂತಂದು 1,00,000 ಎಂಬ ದೊಡ್ಡದು ಒಂದು ಸಂಖ್ಯೆ ಅದನ್ನು ಭಾವಿಸ್ತಾಳೆ. ಅದಕ್ಕೆ ಕೆಲವೊಂದು ಸನ್ನಿವೇಶವನ್ನು ನೀಡಿದ ಆ ಸನ್ನಿವೇಶ ಆಧಾರದಿಂದ ನಾವೇನು ಮಾಡೋಣ ಅದನ್ನು ತಿಳಿದುಕೊಳ್ಳೋಣ. 1,00,000 ವಿಧದ ಅನ್ನವಿದ್ದರೆ 1,00,000 ಅಕ್ಕಿಯಿಂದ ಮಾಡಿರೋ ವಿಧದ ಅನ್ನವನ್ನು ಅದು ಎಷ್ಟು ಅಂದರೆ ಅದು ಬಹಳ ಹೆಚ್ಚಾಗುತ್ತದೆ. ಮತ್ತು 1,00,000 ದಿನಗಳಷ್ಟು ಜೀವಿಸುವುದೆಂದರೆ 1,00,000 ದಿನಗಳಷ್ಟು ಜೀವಿಸುವುದೆಂದರೆ ಅದು 274 ವರ್ಷಗಳು. ಇದು ನಿಜವಾಗಿಯೂ ದೀರ್ಘಾವಧಿ ಅಂತಂದರು. 274 ವರ್ಷಗಳು ಬದುಕುವುದು ಬಹಳ ನಿಜವೂ ದೀರ್ಘಾವಧಿ. ಏಕೆಂದರೆ ನಾವು ಸಾಮಾನ್ಯವಾಗಿ ಬದುಕೋದು 74 ವರ್ಷ ಅಥವಾ 100 ವರ್ಷ. ಇದು 274 ವರ್ಷ ಎಂಬುದು ಬಹಳ ದೀರ್ಘಾವಧಿ ಅದ ರೀ. ಅದರಿಂದ ಇದು ಕೂಡ ಏನಂತಂದ ಅವಳ ಅನಿಸಿಕೆ ಏನಂತಂದ 1,00,000 ಅಂತಂದ್ರೆ ಬಹಳ ಹೆಚ್ಚಾಗಿದೆ ಅಂತ ಅವಳು ಭಾವಿಸುತ್ತಾಳೆ. ನೆಕ್ಸ್ಟ್ ಇನ್ನೊಂದು ಸನ್ನಿವೇಶ ಕೊಟ್ಟಿಂದ ಅದು ಏನಂತಂದ್ರು, ಒಂದು ಸಾಲಿನಲ್ಲಿ 1,00,000 ಜನರು ಒಬ್ಬರ ಭುಜಕ್ಕೆ ಮತ್ತೊಬ್ಬರು ಹೊಂದಿಕೊಂಡು ನಿಂತರೆ ಅದು 38 ಕಿಲೋಮೀಟರ್ ಉದ್ದವಿರುತ್ತದೆ ಅಂತಂದರು. ಒಂದು ಸಾಲಿನಲ್ಲಿ ಅಂದರೆ ಒಂದೇ ಲೈನ್ನಲ್ಲಿ 1,00,000 ಜನರು ಒಂದು ಭುಜಕ್ಕೆ ಮತ್ತೊಂದು ಭುಜವನ್ನು ಹೊಂದಿಕೊಂಡು ಅಂತ ಒಂದಕ್ಕೊಂದು ಹತ್ತು ನಿಂತಾಗ ಅದು ಎಷ್ಟು ದೂರ ಆಯ್ತದೆ ಅಂತಂದ್ರೆ 38 ಕಿಲೋಮೀಟರ್ ದೂರ ಆಯ್ತದೆ. ಇದು ಕೂಡ ಒಂದು ಏನದ ದೊಡ್ಡದ ಇವಳ ಅನಿಸಿಕೆ. ಈಗ ಇಷ್ಟು ಮತ್ತೊಂದು ಏನಂತ, ಆದರೆ ಇಷ್ಟು ಆ ಸಂಖ್ಯೆ ಅಷ್ಟು ದೊಡ್ಡದಲ್ಲ ಎಂದು ಆಲೋಚಿಸುತ್ತಾನೆ. ಇಷ್ಟು ಎಂಬುದು ಇವ ಏನೋ ಆಲೋಚನೆ ಮಾಡ್ತಾನಂತಂದ್ರೆ 1,00,000 ಸಂಖ್ಯೆ ಎಂಬುದು ಅಷ್ಟೊಂದು ದೊಡ್ಡದಲ್ಲ ಅಂತ ಅವನು ಆಲೋಚನೆ ಮಾಡ್ತಾನೆ. ಅವನ ಆಲೋಚನೆಗಳನ್ನು ನೋಡೋಣ ಏನದ ಅಂತ. ಅಹಮದಾಬಾದ್ನಲ್ಲಿರುವ ಕ್ರಿಕೆಟ್ ಸ್ಟೇಡಿಯಂ 1,00,000ಕ್ಕೂ ಹೆಚ್ಚಿನ ಆಸನ ವ್ಯವಸ್ಥೆಯನ್ನು ಹೊಂದಿದೆ ಎಂಬುದು ನಿಮಗೆ ತಿಳಿದಿದೆ. ಅಷ್ಟು ಚಿಕ್ಕ ಸ್ಥಳದಲ್ಲಿ 1,00,000 ಜನರು ಅಂತಂದ್ರೆ ಅಹಮದಾಬಾದ್ನಲ್ಲಿ ಒಂದು ಸ್ಟೇಡಿಯಂ ಆದರೆ ಆ ಸ್ಟೇಡಿಯಂನಲ್ಲಿ ಆಸನಗಳು ಎಷ್ಟವ 1,00,000ಕ್ಕಿಂತ ಹೆಚ್ಚು ಅವರಿ ಅಂತಂದ್ರೆ ಇಷ್ಟು ಚಿಕ್ಕ ಸ್ಥಳದಲ್ಲಿ ಇಷ್ಟೊಂದು ಜನನು ಕೂಡುವುದು ಅದೊಂದು ಅವನ ಆಲೋಚನೆ. ಮತ್ತು ಏನದ ಅಂತಂದ್ರೆ ಬಹಳಷ್ಟು ಮಾನವರ ತಲೆಗಳಲ್ಲಿ 80,000ದಿಂದ 1,20,000ದಷ್ಟು ಕೂದಲುಗಳಿರುತ್ತವೆ. ಅಷ್ಟು ಚಿಕ್ಕ ಜಾಗದಲ್ಲಿ 1,00,000 ಕೂದಲುಗಳು ಊಹಿಸಿ ಅಂತಂದ್ರೆ ನಿಮ್ಮ ತಲೆಯಲ್ಲಿರುವ ಕೂದಲುಗಳು ಎಷ್ಟು ಅಂತಂದ್ರೆ 80,000ದಿಂದ 120 ಅಂತಂದ್ರೆ 1,20,000ದಷ್ಟು ಏನೋ ಕೂದಲುಗಳವ. ಇಷ್ಟು ಚಿಕ್ಕ ಜಾಗದಲ್ಲಿ 1,00,000 ಕೂದಲುಗಳು ಇರಲು ಹೇಗೆ ಸಾಧ್ಯ ಎಂಬುದು ಅವನ ಆಲೋಚನೆ. ನೆಕ್ಸ್ಟ್ ಇನ್ನೊಂದು ಏನದಂತಂದ್ರೆ ಮೀನುಗಳಲ್ಲಿ ಕೆಲವು ತಳಿಯ ಮೀನುಗಳಿದ್ದು ಅವುಗಳಲ್ಲಿ ಒಂದು ಹೆಣ್ಣು ಮೀನು ಒಮ್ಮೆಲೆ ಬಹುತೇಕ 1,00,000ದಷ್ಟು ಮೊಟ್ಟೆಗಳನ್ನು ಆರಾಮವಾಗಿ ನೀಡುತ್ತದೆ ಎಂದು ಕೇಳಿದ್ದೇನೆ ಅಂತಂದ್ರೆ ಒಂದು ತಳಿಯ ಮೀನುಗಳು ಏನು ಮಾಡ್ತಾವಂದ್ರೆ ಒಂದು ಸಮಯದಲ್ಲಿ ಏನು ಮಾಡ್ತಾವೆ 1,00,000ಕ್ಕಿಂತ ಹೆಚ್ಚಿನ ಮೊಟ್ಟೆಗಳು ನೀಡುತ್ತವೆ. ಇನ್ನು ಕೆಲವು ಒಮ್ಮೆಲೆ 10,00,000 ಮೊಟ್ಟೆಗಳನ್ನು ಇಡುತ್ತವೆ. ಇನ್ನು ಕೆಲವು ಏನು ಮಾಡ್ತಾವೆ 10,00,000 ಮೊಟ್ಟೆಗಳನ್ನು ನೀಡುತ್ತವೆ ಅಂತ ಇವನ ಅನಿಸಿಕೆ. ಮಕ್ಕಳೇ, ನಿಮಗೆ ಏನು ಕೊಟ್ಟಿಂದ ಅಂತಂದ್ರೆ 1,00,000 ದೊಡ್ಡದ ಅಥವಾ ಚಿಕ್ಕದ ಎಂಬುದು ನಿಮ್ಮ ಯೋಚನೆಯನ್ನು ಕಮೆಂಟ್ನಲ್ಲಿ ನೀಡಿರಿ.
ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ. ಇವರ ಪ್ರಕಾರ ನೋಡಿದಾಗ ಕೆಲವೊಂದು ಸನ್ನಿವೇಶಗಳಲ್ಲಿ ಅದೊಂದು ದೊಡ್ಡದಂತ ಅನಿಸುತ್ತದೆ ಮತ್ತು ಕೆಲವೊಂದು ಸನ್ನಿವೇಶಗಳಲ್ಲಿ ಅದು ಚಿಕ್ಕದಾಗಿ ಅನಿಸುತ್ತದೆ. 1,00,000ವನ್ನು ಹೇಗೆ ನೋಡುವಿರಿ? 1,00,000 ದೊಡ್ಡದೇ ಅಥವಾ ಚಿಕ್ಕದೇ ಎಂಬುದನ್ನು ನಾವು ಒಂದು ಸನ್ನಿವೇಶ ಮೂಲಕ ನೋಡಿದಾಗ, ಈಗ ಬಡವರ ಹತ್ರ ನೋಡಿದಾಗ ಅಷ್ಟೊಂದು ಹಣವನ್ನು ಇರುವುದಿಲ್ಲ. 1,00,000 ಅಂತ ಅವರಿಗೆ ನೀಡಿದಾಗ ಅವರು ಬಹಳಷ್ಟು ಹಣವನ್ನು ಅದ ಅಂತ ತಿಳ್ಕೊತಾರೆ. ಆದರೆ ಅದೇ 1,00,000ವನ್ನು ಶ್ರೀಮಂತರಿಗೆ ಕೊಟ್ಟಾಗ ಅದನ್ನು ಇಷ್ಟೇ ಹಣ ಅಂತ ತಿಳ್ಕೊತಾರೆ. ಆದ್ದರಿಂದ ಇದು ದೊಡ್ಡದು ಅಥವಾ ಒಂದು ಹೇಳೋದು ಸ್ವಲ್ಪ ಇದಾಗುತ್ತೆ. ನಿಮಗೆ ಯಾವ ರೀತಿಯ ಅನಿಸಿಕೆ ಅದ ಎಂಬುದನ್ನು ಕಮೆಂಟ್ನಲ್ಲಿ ನೀಡ್ರಿ ಅಂತ ಹೇಳ್ತಾ, ಇವುಗಳನ್ನು ಓದುವುದು ಮತ್ತು ಬರೆಯುವುದು. ಭಾರತೀಯ ಸ್ಥಾನ ಬೆಲೆ ಪದ್ಧತಿಯಲ್ಲಿ ನಾವು ಏನು ಮಾಡ್ತೇವೆ ಅಂತ, ಮೊದಲು ಬಿಡಿ 10, 100 ಒಂದು ಗುಂಪು ಮಾಡ್ತೇವೆ. ಆನಂತರ 2 ಗುಂಪು ಮಾಡ್ಕೋತಾ ಹೋಗುತ್ತೇವೆ. ಆದ್ದರಿಂದ ಇದು ಭಾರತೀಯ ಪದ್ಧತಿಯಲ್ಲಿ ನಾವು ಈ ಸಂಖ್ಯೆಯನ್ನು ಯಾವ ರೀತಿ ಓದ್ತೇವೆ ಅಂತಂದ್ರೆ 45,830 ಅಂತ ಓದುತ್ತೇವೆ. ಯಾಕಂತಂದ್ರೆ ಬಿಡಿಯೇ 10, 100 ಒಂದು ಕಾಮ ಕೊಡ್ತೇವೆ. ನಂತರ 1000, 10,000ಕ್ಕೆ ಒಂದು ಕಾಮ ಕೊಡ್ಕೋತಾ ಹೋಗ್ತೇವೆ. ಮತ್ತು ಮುಂದೆ ಬರ್ತಕ್ಕಂಥ 2 ಅಂಕಿಗೆ ಒಂದು ಗುಂಪನ್ನು ಮಾಡ್ತೇವೆ. ಇದು ಭಾರತೀಯ ಸಂಖ್ಯಾ ಪದ್ಧತಿ. 5 ಅಂಕಿಯ ಸಂಖ್ಯೆಗಳನ್ನು ಈಗಾಗಲೇ ಬಳಸುತ್ತಿದ್ದೇವೆ. ಸಂಖ್ಯೆಗಳನ್ನು ದೊಡ್ಡದಾದಲ್ಲಿ ಅಲ್ಪ ವಿರಾಮಗಳನ್ನು ಬಳಸುವುದರಿಂದ ಅವುಗಳ ಸುಲಭವಾಗಿ ಓದಲು ಸಹಾಯಕವಾಗುತ್ತದೆ. ಇಲ್ಲಿ ಅಲ್ಪ ವಿರಾಮ ಹಾಕಿ ನಾವೇನು ಮಾಡ್ತೇವೆ, ಓದ್ತೇವೆ. ಅದೇ ಎಂಬುದು ಇಲ್ಲಿ 1,00,000 ಅಂತ ಕೊಟ್ಟಿಂದ 1,00,000 ಅಂತಂದ್ರೆ ಬಿಡಿಯೇ 10, 100 3 ಅಂಕಿಗಳಿಗೆ ಒಂದು ಕಾಮ, ಆನಂತರ 1000, 10,000ಕ್ಕೂ 2 ಅಂಕಿಗಳಿಗೆ ಕಾಮ ಮತ್ತು ಲಕ್ಷಕ್ಕೂ 2 ಅಂಕಿಗಳಿಗೆ ಕಾಮ ಕೊಡ್ತಾ ಹೋಗುತ್ತದೆ. ಇದನ್ನು ಓದುವುದು ಯಾವ ರೀತಿ ಅಂತ, 12,78,830 ಇದು ಸಂಖ್ಯೆಯಲ್ಲಿ ಅದ ರೀ. ಇದೇ ಸಂಖ್ಯೆಯಲ್ಲಿ ಇದ್ದಿಂದು ಇಲ್ಲಿ ಏನದ ಅಂತಂದ್ರೆ ಪದಗಳಲ್ಲಿ ಕೊಟ್ಟಿದ್ದದ, ಅದನ್ನು ಎಂಬುದು ಈ ರೀತಿ ಓದುತ್ತೇವೆ. ಮತ್ತು ಅದೇ ರೀತಿ ಇಲ್ಲೊಂದು ಸಂಖ್ಯೆ ಕೊಟ್ಟಿದ್ದ, ಇದೇ ಸಂಖ್ಯೆ ಎಂಬುದು ಎಷ್ಟದ ಅಂತ ಪದಗಳಲ್ಲಿ ಬರೆದಿಂದ 15,75,000 ಎಂದು ನಾವು ಓದುತ್ತೇವೆ. ಈ ಸಂಖ್ಯೆಯನ್ನು ಪದಗಳಲ್ಲಿ ಬರೆಯಿರಿ ಅಂತ. ಇದನ್ನು ಪದಗಳಲ್ಲಿ ಬರೆದಾಗ ಮುಂದಿನ ಸಂಖ್ಯೆಯನ್ನು ಪದಗಳಲ್ಲಿ ಬರೆಯಿರಿ. 3,600,000 ಇದು ಸಂಖ್ಯೆಯಲ್ಲದ ರೀ. ಸಂಖ್ಯೆಯಲ್ಲಿ ಇದನ್ನು ಪದಗಳಲ್ಲಿ ಈ ರೀತಿ ಬರೆಯುವುದು 3 ಇಲ್ಲಿ ಸ್ವಲ್ಪ ಟೈಪಿಂಗಲ್ಲಿ ಮಿಸ್ಟೇಕ್ ಆಗಿದೆ ಮಕ್ಕಳೇ. ಇದನ್ನು ಈ ರೀತಿ 3,600,000 5,04,085 ಇದನ್ನು ಪದಗಳಲ್ಲಿ ಈ ರೀತಿ ಬರೆಯುವುದು 5,04,085 ಅಂತ ಈ ರೀತಿ ಪದಗಳಲ್ಲಿ ಬರುತ್ತೇವೆ. ನೆಕ್ಸ್ಟು 27,30,000 27,30,000 ಈ ರೀತಿ ಪದಗಳಲ್ಲಿ ಬರುತ್ತೇವೆ. ನೆಕ್ಸ್ಟು ಇನ್ನೊಂದು ಪ್ರಶ್ನೆ, ಇಲ್ಲಿ ಸಂಖ್ಯೆಯಲ್ಲಿ ಕೊಟ್ಟಿಂದ ಅದೇ ಸಂಖ್ಯೆ ಎಂಬುದು ನಾವೇನು ಮಾಡಿದೆವು, ಪದಗಳಲ್ಲಿ ಬರಿ ಅಂತ ಹೇಳಿಂದ ಪದಗಳಲ್ಲಿ ಬರೆದಾಗ 70,53,138 ಅಂತ ಈ ರೀತಿ ನಾವೇನು ಮಾಡ್ತೇವೆ ಪದಗಳಲ್ಲಿ ಬರಿತೇವೆ.